ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಎ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ನಾನು ಹೇಳಿದ್ದೆ ನೆನ್ನೆ ಪ್ರೊವಿಷನಲ್ ರಿಸಲ್ಟ್ ಆದ್ಮೇಲೆ ಇವತ್ತು ಫೈನಲ್ ರಿಸಲ್ಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಕೆಎನ್ ಅವರು ಅಫಿಷಿಯಲ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಇವತ್ತು ಕೆಎನ್ ಕಡೆಯಿಂದ ಫೈನಲ್ ರೌಂಡ್ ನ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ವೆಬ್ಸೈಟ್ ಅಲ್ಲಿ. ಪ್ರತಿಯೊಬ್ಬರು ಕೂಡ ಹೋಗಿ ವೆಬ್ಸೈಟ್ ನ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕ್ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಆದ್ಮೇಲೆ ಕ್ಯಾಪ್ಷನ್ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ರಿಸಲ್ಟ್ ಓಪನ್ ಆಗುತ್ತೆ. ನೀವು ಅಲ್ಲಿ ಚೆಕ್ ಮಾಡ್ಕೋಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ಸೀಟ್ ಅದೇ ಇದೆಯಾ ಅಥವಾ ವ್ಯತ್ಯಾಸ ಆಗಿದೆಯಾ, ಬೇರೆ ಸೀಟ್ ಅಲಾಟ್ಮೆಂಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಒಂದ್ಸತಿ ಚೆಕ್ ಮಾಡ್ಕೋಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಪ್ಪ ಅಂದ್ರೆ ಇವಾಗ ಕೆಲವೊಬ್ಬರಿಗೆ ಬೇರೆ ಸೀಟ್ ಬೇಕಾಗಿರುತ್ತೆ. ಸೆಕೆಂಡ್ ಫೈನಲ್ ರೌಂಡ್ ಅಲ್ಲಿ ಸೀಟ್ಸ್ ಗಳನ್ನ ಚೇಂಜ್ ಆಗುತ್ತೆ ಅಂತ ಕೂಡ ಹೇಳಿದೆ ನಾನು. ಅಂದ್ರೆ ಮೇಜರ್ ಆಗಿ ಎಲ್ಲ ಸೀಟ್ಸ್ ಎಲ್ಲಾರ್ದು ಕಾಲೇಜಸ್ಗಳು ಕೂಡ ಚೇಂಜ್ ಆಗೋದಿಲ್ಲ. ಯಾರೆಲ್ಲ ಕಟ್ ಆಫ್ ವೇರಿಯೇಷನ್ಸ್ ಇರುತ್ತೋ ಅವ್ರದ್ದು ಮಾತ್ರನೇ ಚೇಂಜ್ ಆಗುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಚೇಂಜಸ್ ಆಗುವಂತ ಒಂದು ಕಾಲೇಜಸ್ ಕೂಡ ಕಟ್ ಆಫ್ ನಲ್ಲಿ ಏನ್ ಕಾಣ್ ಬಂದಿಲ್ಲ. ಆ ತರದ್ದು ಮೇಜರ್ ಆಗಿ ಹೈಯೆಸ್ಟ್ ಕಾಲೇಜಸ್ ಗಳಿದಾವೆ ಅಂತ ಏನಿಲ್ಲ, 7, 8 ಈ ತರ ಕಾಲೇಜ್ಗಳಿತ್ತು. ಸೊ ಹಿಂಗಾಗಿನೇ ಜಾಸ್ತಿ ಮೇಜರ್ ಆಗಿ ಏನ್ ಕಟ್ ಆಫ್ ಆಗಿರೋದಿಲ್ಲ. ಅಂದ್ರೆ ಕಾಲೇಜ್ಗಳು ಕೂಡ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಚೇಂಜಸ್ ಆಗಿರೋದಿಲ್ಲ, ಅದೇ ಕಾಲೇಜಸ್ಸೇ ಇರುತ್ತೆ. ಏನೇನೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು ನೋಡಿ, ಅದೇನೇನೆ ಕಾಲೇಜು ಈ ಸತಿನೂ ಕೂಡ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಿರಬಹುದು. ಒಂದು ವೇಳೆ ಈ ಕಾಲೇಜ್ ಬೇಡ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ಕೂಡ ನೀವು ಇಲ್ಲಿ ಹೋಗ್ಬೋದು. ಬೇಕು ಅಂತ ಹೇಳೋದಾದ್ರೆ ಇದೇ ಕಾಲೇಜ್ಗೆ ನೀವು ಇಲ್ಲಿ ಅಡ್ಮಿಷನ್ ಆಗ್ಬೇಕಾಗತ್ತೆ. ಬೇಡ ಅಂದ್ರೂ ಕೂಡ ಅಡ್ಮಿಷನ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಅಡ್ಮಿಷನ್ ಆಗಿ ನೀವು ಇಲ್ಲಿ ನೆಕ್ಸ್ಟ್ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರನೇ. ಸೊ ನೆಕ್ಸ್ಟ್ ಏನಾರ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.